ಒಂದು ವಿಶೇಷ ಏನೆಂದರೆ ಈ ಸ್ಟ್ಯಾಂಪ್ ಒಂದು ಮಾಹಿತಿ ಇದೆ ಇಲ್ಲಿ. ಸೊ ಸ್ಟ್ಯಾಂಪ್ ಏನಂದರೆ ಇದು ಫಿಲಾಟಿ ಅಂತ ಕರೀತಾರೆ ಇಂಗ್ಲೀಷಲ್ಲಿ. ಸೊ ಅದೇ ಥರ ಇದು ಅಂಚೆ ಚೀಟಿ ಒಂದು ಸಂಗ್ರಹಾಲಯ ಥರ ನಮಗೆ 90 ದೇಶದ ಒಂದು ಸ್ಟ್ಯಾಂಪ್ ರಿಲೀಸ್ ಮಾಡೋದು ರೈಲ್ವೆ ಸಂಬಂಧಪಟ್ಟಿದೆ. ರೈಲ್ವೆ ಕೋಚ್ ಆಗಲಿ, ರೈಲ್ವೆ ಇಂಜಿನ್ ಆಗಲಿ, ರೈಲ್ವೆ ಬ್ರಿಡ್ಜ್ಗಳಾಗಲಿ, ಸೊ ಇದಕ್ಕೆ ಸಂಬಂಧಪಟ್ಟಿದ ಒಂದು ಮಾಹಿತಿ ಇದು ಒಂದು 90 ದೇಶದ ಒಂದು ಸ್ಟ್ಯಾಂಪ್ ನಮ್ಮ ಸಂಗ್ರಹಾಲಯದಲ್ಲಿದೆ. ಮತ್ತು ಇದು ವಿಶೇಷ ಇನ್ನೊಂದು ಏನಂದರೆ ಬ್ರಿಟಿಷ್ ಟೈಮಲ್ಲಿ ರಾಯಲ್ ಮೇಲ್ ಅಂತ ಒಂದು ಸ್ಟ್ಯಾಂಪ್ ಬಿಡುಗಡೆ ಮಾಡ್ತಾರೆ ಪ್ರತಿಯೊಂದು ಇದಾದಾಗ. ಸೊ ಇದು 100 ವರ್ಷ 200 ವರ್ಷದಿಂದ ಈ ಸ್ಟ್ಯಾಂಪ್ಗಳನ್ನ ಬಿಡುಗಡೆ ಮಾಡ್ತಾಯಿದ್ರು. ಅಂಥ ಒಂದು ಸ್ಟ್ಯಾಂಪ್ ಸಂಗ್ರಹಾಲಯ ಈ ದೇಶದಲ್ಲಿ ಪ್ರಥಮವಾಗಿ ನಮ್ಮ ಮೈಸೂರು ರೈಲ್ವೆ ಮ್ಯೂಸಿಯಂನಲ್ಲಿ ಲಭ್ಯವಿದೆ. ಸೊ ಇದು ಒಂದು ನಮ್ಮ ರಿಟೈರ್ಡ್ ರೈಲ್ವೆ ಎಂಪ್ಲಾಯಿ ಒಬ್ಬರು ಇದು ಸಂಗ್ರಹಿಸಿ ಇದನ್ನ ನಮಗೆ ಮೈಸೂರು ರೈಲ್ವೆ ಮ್ಯೂಸಿಯಂಗೆ ಕೊಡುಗೆಯಾಗಿ ಕೊಟ್ಟಿದ್ದಾರೆ. ಸೊ ಪ್ರತಿಯೊಬ್ಬರು ವೀಕ್ಷಕರು ಇದನ್ನ ಬಂದು ನೋಡಿ ಆನಂದಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ರಿಟೈರ್ಡ್ ರೈಲ್ವೆ ಎಂಪ್ಲಾಯಿ ಮೋಹನ್ ವೀರಾಚಾರಿ ಅಂಥೇಳಿ ಅವರು ಈಸ್ ಹಾಬಿಯಿಸ್ಟ್ ಸ್ಟ್ಯಾಂಪ್ ಕಲೆಕ್ಷನಲ್ಲಿ ಅವರು 2020 ನಮ್ಮ ರೈಲ್ವೆ ಮ್ಯೂಸಿಯಂನ ರಿಕಮೆಂಡ್ ಆದಾಗ ಎಂಟೈರ್ ಹಿಸ್ ಕಲೆಕ್ಷನ್ ನಮ್ಮ ಸ್ಟ್ಯಾಂಪ್ಗಳನ್ನ ಕೊಟ್ಟು ನಮಗೆ ಇಲ್ಲಿ ಗಿಫ್ಟ್ ಮಾಡಿದ್ದಾರೆ. ಅದನ್ನು ನಾವು ಡಿಸ್ಪ್ಲೇ ಮಾಡಿದ್ದೀವಿ. ಸಾಕಷ್ಟು ವಿಸಿಟರ್ಸ್ ಇದ್ರ ಬಗ್ಗೆ ಬಹಳ ಪ್ರಶಂಸೆ ಮಾಡಿದ್ದಾರೆ. ಇದರಲ್ಲಿ ಸುಮಾರು 99 ದೇಶಗಳ ರೈಲ್ವೆ ಥೀಮ್ ಇರೋ ಸ್ಟ್ಯಾಂಪ್ಸ್ ರಿಲೀಸ್ ಮಾಡಿದ್ರು. ಬೇರೆ ಬೇರೆ ಕಂಟ್ರಿಗಳು, ಉಗಾಂಡ ಇರ್ಬೋದು, USA ಇರ್ಬೋದು, ಇಂಗ್ಲೆಂಡ್ ಇರ್ಬೋದು, ಅಥವಾ ಆಸ್ಟ್ರೇಲಿಯಾ ಇರ್ಬೋದು. ಆಲ್ಮೋಸ್ಟ್ 99 ಕಂಟ್ರಿಗಳಲ್ಲಿ ರಿಲೀಸ್ ಆಗಿರೋ ಸ್ಟಾಂಪ್ಗಳ ಬಗ್ಗೆ ನಮಗೆ ಮಾಹಿತಿ ಕೊಟ್ಟಿದ್ದಾರೆ. ಅವರು ಇಲ್ಲಿ ತಂದು ಗಿಫ್ಟ್ ಮಾಡಿ ನಾವು ಪ್ರೆಸೆಂಟೇಷನ್ ಮಾಡಿದ್ದೀವಿ.